ಹಾಯ್ ವಿದ್ಯಾರ್ಥಿಗಳ ಎನ್ಕರೇಜಿಂಗ್ ಅಕಾಡೆಮಿ ವಿನೋದ್ ಎಸ್ಎಚ್ಗೆ ಸ್ವಾಗತ. ಹಾಗಾದರೆ ವಿದ್ಯಾರ್ಥಿಗಳು, ನಾವು ಇವತ್ತು 5ನೇ ತರಗತಿ ಭಾಗ 2 ಅಧ್ಯಾಯ 1 ಗುಣಾಕಾರ, ಅದರಲ್ಲಿ ಇದು 3ನೇ ವಿಡಿಯೋ, 3 ಅಂಕಿಗಳ ಸಂಖ್ಯೆಗಳ ಗುಣಾಕಾರ. ಹಾಗಾದರೆ ವಿದ್ಯಾರ್ಥಿಗಳು, ಉದಾಹರಣೆ 1 156 ಮತ್ತು 267 ಸಂಖ್ಯೆಗಳ ಗುಣಲಬ್ಧ ಕಂಡುಹಿಡಿಯಿರಿ. ಹಾಗಾದರೆ ವಿದ್ಯಾರ್ಥಿಗಳಿಗೆ ಅವರು ಈ ಪುಸ್ತಕದಲ್ಲಿ ಈ ರೀತಿ ಬರೆದಿದ್ದಾರೆ: 267 ಗುಣಾಕಾರ 156. ಹಾಗಾದರೆ ವಿದ್ಯಾರ್ಥಿಗಳು, 1ನೇ ಸಾಲಿನಲ್ಲಿ ಏನು ಬರ್ತಾರೆ? 1602. 2ನೇ ಸಾಲು 1335. 3ನೇ ಸಾಲು 267. ಹಾಗಾದರೆ ವಿದ್ಯಾರ್ಥಿಗಳು, ಇವೆಲ್ಲ ಕೂಡಿಸಿದಾಗ ಇಲ್ಲಿ ಎಷ್ಟು ಬಂದಿದೆ ಉತ್ತರ? 41652. ಗುಣಾಕಾರದ ಹಂತಗಳು ಗುಣಿಸಿರಿ. ಹಾಗಾದರೆ ವಿದ್ಯಾರ್ಥಿಗಳು ಏನು ಮಾಡಿದ್ದಾರೆ? ಇಲ್ಲಿ 267ಕ್ಕೆ 6ರಿಂದ ಗುಣಿಸಿದ್ದಾರೆ ವಿದ್ಯಾರ್ಥಿಗಳಿಗೆ. ಹಾಗಾದರೆ ವಿದ್ಯಾರ್ಥಿಗಳಿಗೆ 6 7 42, ಇಲ್ಲಿ 4 ಇಟ್ರಿ, ಇಲ್ಲಿ 2 ಇಟ್ರಿ. ಹಾಗಾದರೆ ವಿದ್ಯಾರ್ಥಿಗಳಿಗೆ 6 6 36, 36 4 40, 4 ಇಟ್ರಿ, 0 ಇಟ್ರಿ. 6 2 12, 12 4 16. ಹಾಗಾದರೆ ವಿದ್ಯಾರ್ಥಿಗಳು ಇಲ್ಲಿ ಎಷ್ಟು ಬಂತು? 1602. ಗುಣಲಬ್ಧವನ್ನು ಬಿಡಿ ಸ್ಥಾನದಿಂದ ಪ್ರಾರಂಭಿಸಿ ಎಡಗಡೆಗೆ ಮೊದಲನೇ ಸಾಲಿನಲ್ಲಿ ಬರೆಯಿರಿ. ಹಾಗಾದರೆ ವಿದ್ಯಾರ್ಥಿಗಳು ಎಷ್ಟು ಬಂದಿದ್ದೀವಿ? 1602. ಹಾಗಾದರೆ ವಿದ್ಯಾರ್ಥಿಗಳು ಏನು ಮಾಡ್ತಾರೆ? ಬಿಡಿ ಸ್ಥಾನದಿಂದ ಬರೀತೀರಾ 1602. ವಿದ್ಯಾರ್ಥಿಗಳು ಮೊದಲನೇ ಸಾಲು ಏನು ಬರ್ತೀರಾ? 1602. ಎರಡನೇದು ಗುಣಿಸಿರಿ. 267ಕ್ಕೆ 5ರಿಂದ ಗುಣಿಸಬೇಕು ವಿದ್ಯಾರ್ಥಿಗಳೇ. 267ಕ್ಕೆ 5ರಿಂದ ಗುಣಿಸಬೇಕು ವಿದ್ಯಾರ್ಥಿಗಳೇ. 5 7 35, 3 ಲೀಟ್ರಿ, 5 ಲೀಟ್ರಿ. 5 6 30, 33 33, 3 ಲೀಟ್ರಿ, 3 ಲೀಟ್ರಿ. 5 2 10, 10 3 13. ಹಾಗಾದರೆ ವಿದ್ಯಾರ್ಥಿಗಳು ಉತ್ತರ ಎಷ್ಟು ಬಂತು? 1335. ಗುಣಲಬ್ಧವನ್ನು 10ರ ಸ್ಥಾನದಿಂದ ಪ್ರಾರಂಭಿಸಿ ಎಡಗಡೆಗೆ ಎರಡನೇ ಸಾಲಿನಲ್ಲಿ ಬರೆಯಿರಿ. ಹಾಗಾದರೆ ವಿದ್ಯಾರ್ಥಿಗಳು ಏನು ಮಾಡ್ತೀರಿ? ಗುಣಾಕಾರ ಚಿಹ್ನೆ ಇಟ್ಟು 10ರ ಸ್ಥಾನದಿಂದ ಬರೀತೀರಾ ವಿದ್ಯಾರ್ಥಿಗಳೇ. ಏನಂತ ಬರೀತೀರಾ? ಎರಡನೇ ಸಾಲಿನಲ್ಲಿ 10ರ ಸ್ಥಾನದಿಂದ ಬರೀತೀರಾ 1335. ಮೂರನೇದು ಗುಣಿಸಿರಿ. 267 ಏನು ಮಾಡಬೇಕು? 1ರಿಂದ ಗುಣಿಸಬೇಕು ವಿದ್ಯಾರ್ಥಿಗಳು. 267 ಬರುತ್ತೆ. ಗುಣಲಬ್ಧವನ್ನು 100ನೇ ಸ್ಥಾನದಿಂದ ಪ್ರಾರಂಭಿಸಿ ಎಡಗಡೆಗೆ 3ನೇ ಸಾಲಿನಲ್ಲಿ ಬರೆಯಬೇಕು. ಇಲ್ಲೊಂದು ಗುಣಾಕಾರ ಚಿಹ್ನೆ ಇಡಬೇಕು. ಹಾಗಾದರೆ ವಿದ್ಯಾರ್ಥಿಗಳು ಇಲ್ಲೊಂದು ಗುಣಾಕಾರ ಚಿಹ್ನೆ ಇಡಬೇಕು. ಹಾಗಾದರೆ ವಿದ್ಯಾರ್ಥಿಗಳು ನಮ್ಮ ಉತ್ತರ ಏನು ಮಾಡಬೇಕು? 100ರ ಸ್ಥಾನದಿಂದ ಬರೀಬೇಕು ವಿದ್ಯಾರ್ಥಿಗಳು. ಹಾಗಾದರೆ ವಿದ್ಯಾರ್ಥಿಗಳು 3ನೇ ಸಾಲು ಏನು ಬಂದಿದೆ? 267. ನಾಲ್ಕನೇದು 3 ಸಾಲುಗಳಲ್ಲಿರುವ ಅಂಕಿಗಳನ್ನು ಕೂಡಿರಿ. ಹಾಗಾದರೆ ವಿದ್ಯಾರ್ಥಿಗಳು 3 ಸಾಲುಗಳನ್ನು ಏನು ಮಾಡಬೇಕು? ನಾವು ಕೂಡಿಸಬೇಕು ವಿದ್ಯಾರ್ಥಿಗಳೇ. ಗುಣಾಕಾರ 2 2. ಗುಣಾಕಾರ 5 ಕೂಡಿಸು 0 5. 7 ಕೂಡಿಸು 3 10. 10 ಕೂಡಿಸು 6 16. 1 ಲೀಟ್ರಿ, 6 ಲೀಟ್ರಿ. 1 6 7. 7 3 10. 10 1 11. 1 ಲೀಟ್ರಿ, 1 ಲೀಟ್ರಿ. 1 2 3. 3 1 4. ಹಾಗಾದರೆ ವಿದ್ಯಾರ್ಥಿಗಳು ನಮ್ಮ ಉತ್ತರ ಎಷ್ಟು ಬಂತು? 41652. ಉದಾಹರಣೆ 2. ಒಂದು ನೋಟ್ ಪುಸ್ತಕದಲ್ಲಿ 192 ಪುಟಗಳಿರುತ್ತವೆ. 250 ನೋಟ್ ಪುಸ್ತಕಗಳಲ್ಲಿ ಒಟ್ಟು ಎಷ್ಟು ಪುಟಗಳಿರುತ್ತವೆ? ನೋಟ್ ಪುಸ್ತಕಗಳ ಸಂಖ್ಯೆ ಎಷ್ಟಿದೆ? 250. ಪ್ರತಿ ನೋಟ್ ಪುಸ್ತಕದಲ್ಲಿನ ಪುಟಗಳ ಸಂಖ್ಯೆ ಎಷ್ಟಿದೆ? 192. 250 ನೋಟ್ ಪುಸ್ತಕಗಳಲ್ಲಿನ ಪುಟಗಳ ಸಂಖ್ಯೆ. ಹಾಗಾದರೆ ವಿದ್ಯಾರ್ಥಿಗಳು ಏನು ಮಾಡ್ತೀರಾ? 250ಕ್ಕೆ 192ರಿಂದ ಗುಣಿಸ್ತೀರಾ ವಿದ್ಯಾರ್ಥಿಗಳೇ. ಹಾಗಾದರೆ ವಿದ್ಯಾರ್ಥಿಗಳು ನಾವಿಲ್ಲಿ ಗುಣಿಸ್ಬೋದು. 250ಕ್ಕೆ 192ರಿಂದ ಗುಣಿಸಿದಾಗ 2 ಗುಣಾಕಾರ 0 0. 2 ಗುಣಾಕಾರ 5 10. 1 ಲೀಟ್ರಿ, 0 ಲೀಟ್ರಿ. 2 2 4 1 5. ಹಾಗಾದರೆ ವಿದ್ಯಾರ್ಥಿಗಳೇ ಇಲ್ಲಿ ಗುಣಾಕಾರ ಚಿಹ್ನೆ ಇಟ್ರಿ. ಹಾಗಾದರೆ ವಿದ್ಯಾರ್ಥಿಗಳು 250ಕ್ಕೆ 9ರಿಂದ ಗುಣಿಸಿದಾಗ ಅದರ ಉತ್ತರವನ್ನು ನಾವು ಏನು ಮಾಡಬೇಕು? 10ರ ಸ್ಥಾನದಿಂದ ಬರೆದುಕೊಳ್ತಾ ಹೋಗಬೇಕು ವಿದ್ಯಾರ್ಥಿಗಳೇ. 9 ಗುಣಾಕಾರ 0 0. 9 5 45. 4 ಲೀಟ್ರಿ, 5 ಲೀಟ್ರಿ. 9 2 18. 18 4 22. ಹಾಗಾದರೆ ವಿದ್ಯಾರ್ಥಿಗಳು ಇಲ್ಲಿ 22 ಅಂತ ಬರೀತೀರಾ. 250ಕ್ಕೆ 1ರಿಂದ ಗುಣಿಸಬೇಕು. ಅದರ ಬಂದ ಉತ್ತರವನ್ನು ನಾವು ಏನು ಮಾಡಬೇಕು? 100ರ ಸ್ಥಾನದಿಂದ ಬರೀಬೇಕು ವಿದ್ಯಾರ್ಥಿಗಳೇ. ಇಲ್ಲೊಂದು ಗುಣಾಕಾರ ಚಿಹ್ನೆ ಇಟ್ರಿ, ಇಲ್ಲೊಂದು ಗುಣಾಕಾರ ಚಿಹ್ನೆ ಇಟ್ರಿ. 1 ಗುಣಾಕಾರ 0 0. 1 ಗುಣಾಕಾರ 5 5. 1 ಗುಣಾಕಾರ 2 2. ಹಾಗಾದರೆ ವಿದ್ಯಾರ್ಥಿಗಳು ಇವುಗಳನ್ನೆಲ್ಲ ಕೂಡಿಸಬೇಕು ವಿದ್ಯಾರ್ಥಿಗಳೇ. ಗುಣಾಕಾರ 0 0. ಗುಣಾಕಾರ 0 ಕೂಡಿಸು 0 0. 0 ಕೂಡಿಸು 5 5. 5 ಕೂಡಿಸು 5 10. 1 ಲೀಟ್ರಿ, 0 ಲೀಟ್ರಿ. 1 ಕೂಡಿಸು 5 6. 6 ಕೂಡಿಸು 2 8. 2 ಕೂಡಿಸು 2 4. ಹಾಗಾದರೆ ವಿದ್ಯಾರ್ಥಿಗಳು ಉತ್ತರ ಎಷ್ಟು ಬಂತು? 48,000. ಹಾಗಾದರೆ ವಿದ್ಯಾರ್ಥಿಗಳು ಏನಂತ ಬರೀತೀರಾ? 250ಕ್ಕೆ 192ರಿಂದ ಗುಣಿಸಿದಾಗ ಹಾಗಾದರೆ ವಿದ್ಯಾರ್ಥಿಗಳು ನಮ್ಮ ಉತ್ತರ ಎಷ್ಟು ಬಂತು? 48,000. ಆದ್ದರಿಂದ 250 ನೋಟ್ ಪುಸ್ತಕಗಳಲ್ಲಿನ ಪುಟಗಳ ಸಂಖ್ಯೆ 48,000. 4 ಅಂಕಿಯ ಸಂಖ್ಯೆ ಮತ್ತು 1 ಅಥವಾ 2 ಅಂಕಿಯುಳ್ಳ ಸಂಖ್ಯೆಗಳ ಗುಣಾಕಾರ. ಬಿಡಿಸಿದ ಸಮಸ್ಯೆಗಳು. ಮೊದಲನೇದು 2468ನ್ನು 7ರಿಂದ ಗುಣಿಸಿ. ಹಂತ 1 ಗುಣ್ಯ 2468 ಗುಣಕ 7 ಇಡ್ತೀರಾ. ಹಾಗಾದರೆ ವಿದ್ಯಾರ್ಥಿಗಳೇ ಏನು ಮಾಡ್ತೀರಾ? ಬಂದ ಉತ್ತರನು ಗುಣಲಬ್ಧ.
ಹಾಗಾದ್ರೆ ವಿದ್ಯಾರ್ಥಿಗಳೇ ಗುಣಿಸಿ 8 ಗುಂಡ್ಲೆ 7. ಹಾಗಾದ್ರೆ ವಿದ್ಯಾರ್ಥಿಗಳು ನಾವು ಮಾಡಬೇಕು ಮೊದಲೇ 8 ಗುಂಡ್ಲೆ 7 ಮಾಡಬೇಕು ವಿದ್ಯಾರ್ಥಿಗಳು. 8 7 56. ಬಿಡಿ ಸ್ಥಾನದಲ್ಲಿ 6 ಬರೆಯಿರಿ ಮತ್ತು 5ಅನ್ನು 10ರ ಸ್ಥಾನಕ್ಕೆ ದಶಕ ತೆಗೆದುಕೊಳ್ಳಿರಿ. ಹಾಗಾದ್ರೆ ವಿದ್ಯಾರ್ಥಿಗಳು ಏನು ಮಾಡ್ತೀವಿ 5 ಅಂತ ಬರಿತೀವಿ ವಿದ್ಯಾರ್ಥಿಗಳೇ. 8 7 56. 5 ಬರೆದಿಲ್ಲಿ 6 ಇಲ್ಲಿ ಬರಿತೀವಿ ವಿದ್ಯಾರ್ಥಿ. ಹಂತ 2 2468ಕ್ಕೆ ಏನು ಮಾಡ್ತಾರೆ ವಿದ್ಯಾರ್ಥಿಗಳಲ್ಲಿ 7ರಿಂದ ಗುಣಿಸ್ತಾರೆ ವಿದ್ಯಾರ್ಥಿಗಳೇ. 7 8 56. ಹಾಗಾದ್ರೆ ವಿದ್ಯಾರ್ಥಿಗಳು 5 ಲೀಟ್ರಿ 6 ಲೀಟ್ರಿ. 7 6 42. 42 5 47. ಹಾಗಾದ್ರೆ ವಿದ್ಯಾರ್ಥಿಗಳೇ ಇಲ್ಲಿ ಏನಂತ ಬರ್ತೀರಾ ಗುಣಿಸಿ 6 7 47. ಹಾಗಾದ್ರೆ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಗುಣಲಬ್ಧಕ್ಕೆ 5ಅನ್ನು ಸೇರಿಸಿ ಅಂದರೆ 5 ಕೂಡಿಸು 42. ಹಾಗಾದ್ರೆ ವಿದ್ಯಾರ್ಥಿಗಳು ಎಷ್ಟಾಯಿತು 47. 10ರ ಸ್ಥಾನದಲ್ಲಿ 7 ಬರೆ ಮತ್ತು 4ಅನ್ನು 100ರ ಸ್ಥಾನಕ್ಕೆ ದಶಕ ತೆಗೆದುಕೊಳ್ಳಿರಿ. ಹಾಗಾದ್ರೆ ವಿದ್ಯಾರ್ಥಿಗಳೇ ಇಲ್ಲಿ ಏನು ಮಾಡ್ತೀರಾ 4ಅನ್ನು ಈ ಸ್ಥಾನದ 4ರ ಮೇಲೆ ಬರೀತೀರಾ ವಿದ್ಯಾರ್ಥಿಗಳೇ. ಹಂತ 3. ಹಾಗಾದ್ರೆ ವಿದ್ಯಾರ್ಥಿಗಳೇ 2468ಕ್ಕೆ ಗುಣಿಸು 7. ಹಾಗಾದ್ರೆ ವಿದ್ಯಾರ್ಥಿಗಳೇ 7 8 56. 5 ಇಲ್ಲಿ ಬರೆದ್ರಿ 6 ಇಲ್ಲಿ ಬರೆದ್ರಿ. 7 6 42. 42 5 4 ಇಲ್ಲಿ ಬರೆದ್ರಿ 7 ಇಲ್ಲಿ ಬರೆದ್ರಿ. ಹಾಗಾದ್ರೆ ವಿದ್ಯಾರ್ಥಿಗಳೇ 7 4 28. 28 4 32. ಗುಣಿಸಿ 4 7 28. ಗುಣಲಬ್ಧಕ್ಕೆ 4ಅನ್ನು ಸೇರಿಸಿ ಅಂದರೆ 4 ಕೂಡಿಸು 28 ಎಷ್ಟಾಗುತ್ತೆ 32. 100ರ ಸ್ಥಾನದಲ್ಲಿ 2 ಬರೆ ಮತ್ತು 3ಅನ್ನು 1000ದ ಸ್ಥಾನಕ್ಕೆ ದಶಕ ತೆಗೆದುಕೊಳ್ಳಿರಿ. 4 ಕೂಡಿಸು 28 ಎಷ್ಟು 32. ಇಲ್ಲಿ 2ರ ಮೇಲೆ 3 ಬರೀತೀರಾ, ಇಲ್ಲಿ ಕೆಳಗೆ 2 ಬರೀತೀರಾ ವಿದ್ಯಾರ್ಥಿಗಳೇ. ಹಂತ 4. ಹಾಗಾದ್ರೆ ವಿದ್ಯಾರ್ಥಿಗಳು 2468ಕ್ಕೆ ಏನು ಮಾಡ್ತೀರಾ 7ರಿಂದ ಗುಣಿಸ್ತೀರಾ. ಹಾಗಾದ್ರೆ ವಿದ್ಯಾರ್ಥಿಗಳು ಏನಾಗುತ್ತೆ ಇಲ್ಲಿ 7 ಇಡ್ಲಿ 14. 14 3 17. ವಿದ್ಯಾರ್ಥಿಗಳಿಗೆ ಗುಣಿಸಿ 2 7 14. ಗುಣಲಬ್ಧಕ್ಕೆ 3ಅನ್ನು ಸೇರಿಸಿ ಅಂದರೆ 3 ಕೂಡಿಸು 14 ಎಷ್ಟಾಯಿತು 17. 17ಅನ್ನು ಕಡೆಯ 2 ಸ್ಥಾನಗಳಲ್ಲಿ ಬರೆಯಿರಿ. 7 ಇಡ್ಲಿ 14. 14 ಕೂಡಿಸು 3 ಎಷ್ಟಾಗುತ್ತೆ 17 ಆಗುತ್ತೆ. ಹಾಗಾದ್ರೆ ವಿದ್ಯಾರ್ಥಿಗಳು ನೇರವಾಗಿ ಬರೀತೀರಾ. ಹಾಗಾದರೆ ವಿದ್ಯಾರ್ಥಿಗಳು 2468ಅನ್ನು 7ರಿಂದ ಗುಣಿಸಿದಾಗ ಬರುವ ಗುಣಲಬ್ಧ ಎಷ್ಟು ವಿದ್ಯಾರ್ಥಿಗಳೇ 17276. ಹಾಗಾದರೆ ವಿದ್ಯಾರ್ಥಿಗಳೇ ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.